ನಮಸ್ಕಾರ, ತ್ರಿಯೋಸ್ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ. ನಾನಿವತ್ತು ಸುವರ್ಣಗಡ್ಡೆ ಹಾಗೂ ಕಡಲೆ ಕರಿ ಮಾಡ್ತಿದ್ದೀನಿ. ನಾನಿಲ್ಲಿ ವೈಟ್ ಕಲರ್ ಕಾಬೂಲ್ ಕಡಲೆ ತಗೊಂಡಿದ್ದೀನಿ. ಇಲ್ಲಿ ಅದನ್ನ ಮೊದಲು ಕುಕ್ಕರಿಗೆ ಹಾಕಿ ಸಿಟಿ ತೆಗೆದುಕೊಳ್ಳೋಣ. ಈಗ ಕುಕ್ಕರಲ್ಲಿ ಕಡಲೆ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕಿ ಒಂದು ವಿಜಿಲ್ ತೆಗೆಯುವ. ಒಂದು ಅಥವಾ ಎರಡು ವಿಜಿಲ್ ತೆಗಿಬೋದು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದೀಗ ಒಂದು ವಿಜಿಲ್ ಹೋಗೋ ತನಕ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಜೀರಿಗೆ, 2 ಸ್ಪೂನ್ ಕೊತ್ತಂಬರಿ, 1/4 ಟೀ ಸ್ಪೂನು ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನು ಮೆಂತ್ಯ, ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ 2 ಸಣ್ಣ ಪೀಸ್ ಚಕ್ಕೆ, ಲವಂಗ, 2 ಏಲಕ್ಕಿ ಮತ್ತು ಕೆಂಪು ಮೆಣಸು. ಈಗ 1 ಕಪ್ಪಷ್ಟು ಕಾಯಿ ತುರಿ. ಇದನ್ನ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಸ್ವಲ್ಪ ಒಗ್ಗರಣೆ ಸೊಪ್ಪು ಅಂದರೆ ಕರಿಬೇವು ಎಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಫ್ರೈ ಆಗಿದೆ. ಇದನ್ನೆಲ್ಲ ಹಾಕಿ ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪೌಡರ್, ಒಳ್ಳೆ ಪರಿಮಳ ಬರಬೇಕು ಫ್ರೈ ಆದದ್ದು. ಅಲ್ಲಿ ತನಕ ಹುರ್ಕೊಳ್ಳಿ ಚೆಂದ ಮಾಡಿ. ಈಗ ಆಗಿದೆ ಫ್ರೈ. ಈಗ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಡಲೆ ಕೂಡ ಬೆಂದಿದೆ. ಇದಕ್ಕೆ ಇವಾಗ ಸುವರ್ಣಗಡ್ಡೆ ಹಾಕೋಣ. ಸುವರ್ಣಗಡ್ಡೆ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ನಾನು ಚೆಂದ ಮಾಡಿ. ಅದನ್ನ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 1 ಈರುಳ್ಳಿ, 1 ಟೊಮೆಟೊ ಹಾಕಿದ್ದೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ನೋಡ್ಕೊಂಡು ಹಾಕಿ ಸ್ವಲ್ಪ ಉಪ್ಪು. ಈಗ ಸ್ವಲ್ಪ ಓಪನ್ ಕುಕ್ಕಲ್ಲೇ ಬೇಯಿಸಿ, ಬೇಗ ಬೇಯುತ್ತೆ ಸುವರ್ಣಗಡ್ಡೆ. ಅದಕ್ಕೆ ಬೇಯ್ತಾ ಬಂತು, ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ.
ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಕುದಿ ಬರಲಿ. ಇವಾಗ ಸುವರ್ಣಗಡ್ಡೆ ಕಡಲೆ ಕರಿ ರೆಡಿಯಾಗಿದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.